HDK ನನಗೆ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಕೊಡಬೇಕು. ನನಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಸಿಗೋ ವಿಶ್ವಾಸವಿದೆ. NDA ಬಣದ ಒಮ್ಮತದ ಅಭ್ಯರ್ಥಿ ನಾನೇ ಆಗುತ್ತೇನೆ. ಟಿಕೆಟ್ ಸಿಗದಿದ್ದರೆ ಪಕ್ಷೇತರವಾಗಿ ಗೆದ್ದು ಮತ್ತೆ NDA ಸೇರುತ್ತೇನೆ. HDK ವಿರುದ್ಧ ಬಹಿರಂಗ ಸಮರ ಸಾರಿದ CP ಯೋಗೇಶ್ವರ್. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಕ್ಷೇತ್ರ ದಕ್ಕಲು ಬಿಡಲ್ಲ. ನನ್ನ ಕ್ಷೇತ್ರದ ಜನ ನನ್ನನ್ನು ಗೆಲ್ಲುತ್ತಾರೆಂಬ ವಿಶ್ವಾಸವಿದೆ. ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡಲು ದೆಹಲಿಗೆ ಹೊರಟಿದ್ದೇನೆ. ಕುಮಾರಸ್ವಾಮಿ ಒಪ್ಪದೇ ಇದ್ದರೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತೇನೆ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ಚನ್ನಪಟ್ಟಣದಲ್ಲಿ ನನ್ನ ಸ್ಪರ್ಧೆ ಶತಸಿದ್ಧ ಎಂದ CPY. ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದು ಮತ್ತೆ ಬಿಜೆಪಿ ಸೇರುತ್ತೇನೆ. HDKಗೆ ಬಹಿರಂಗವಾಗಿ ತೀರ್ಮಾನ ಹೇಳಿದ CPY. ದೆಹಲಿಗೆ ಹೊರಡೋ ಮುನ್ನ CP ಯೋಗೇಶ್ವರ್ ಹೇಳಿಕೆ. HDK ಮತ್ತು CP ಯೋಗೇಶ್ವರ್ ಮಧ್ಯೆ ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರದ ಹಗ್ಗ ಜಗ್ಗಾಟ ಶುರುವಾಗಿದೆ. HDK ನನಗೆ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಕೊಡಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರೆ. HDK ವಿರುದ್ಧ CPY ಪಕ್ಷೇತರ ಸಮರ ಸಾರಿದ್ದಾರೆ. ನನಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಸಿಗೋ ವಿಶ್ವಾಸವಿದೆ. NDA ಬಣದ ಒಮ್ಮತದ ಅಭ್ಯರ್ಥಿ ನಾನೇ ಆಗುತ್ತೇನೆ ಎಂದು ಪಣ ತೊಟ್ಟು ಕೂತಿದ್ದಾರೆ. ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಗೆದ್ದು ಮತ್ತೆ NDA ಸೇರ್ತೇನೆ ಅನ್ನೋ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. HDK ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಕ್ಷೇತ್ರ ದಕ್ಕಲು ಬಿಡಲ್ಲ. ನನ್ನ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸುತ್ತಾರೆಂಬ ವಿಶ್ವಾಸವಿದೆ. ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡಲು ದೆಹಲಿಗೆ ಹೊರಟಿದ್ದೇನೆ ಎಂದಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಒಪ್ಪದೇ ಇದ್ದರೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತೇನೆ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ಚನ್ನಪಟ್ಟಣದಲ್ಲಿ ನನ್ನ ಸ್ಪರ್ಧೆ ಶತಸಿದ್ಧ. ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದು ಮತ್ತೆ ಬಿಜೆಪಿ ಸೇರ್ತೇನೆ. HDKಗೆ ಬಹಿರಂಗವಾಗಿ ತೀರ್ಮಾನ ಹೇಳಿದ್ದಾರೆ. ದೆಹಲಿಗೆ ಹೊರಡೋ ಮುನ್ನ HDKಗೆ ವಾರ್ನಿಂಗ್ ಇಟ್ಟಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಆದರೆ ಚುನಾವಣೆ ಹತ್ರ ಬರ್ತಾ ಇದೆ. ಇನ್ನೇನೋ ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಕರೇ ಈ ಕ್ಷೇತ್ರ ಕಾಂಗ್ರೆಸ್ಗೆ ದಕ್ಕಬಾರ್ದು ಅಂತೇಳಿ ನನ್ನ ಹೋರಾಟ.